ನೀರು ಕುಡೀರಿ ಬಾಯ್ಸ್. ಆಗ್ರಾ ನಾನು ಹಾಕ್ತೀನಿ ಇದನ್ನೆಲ್ಲ. ಹಾಯ್, ವೆಲ್ಕಮ್ ಟು ರಾಧಿಕಾಸ್ ಕನ್ನಡ ಬ್ಲಾಗ್. ಓ ಗಾಡ್, ಎಸ್ ದಿನ ಆಗಿದೆ ನಾನು ಈ ಡೈಲಾಗ್ ಹೇಳಿ ಅನ್ನಿಸ್ತಾ ಇದೆ. ತುಂಬಾ ದಿನ ಆಯಿತು ನಾನು ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ಇವಾಗ ಮತ್ತೆ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂತ ಆಸೆ ಆಗ್ತಾ ಇದೆ. ಸೊ ಲೆಟ್ಸ್ ಸಿ ಎಷ್ಟು ದಿನ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ಹೋಪಿಂಗ್ ಐ ವಿಲ್ ಬಿ ರೆಗ್ಯುಲರ್ ಆನ್ ಯೂಟ್ಯೂಬ್ ಆಲ್ಸೋ. ತುಂಬ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀನಿ ಡೇ ಥ್ರೂ ಔಟ್ ದ ಡೇ. ಸೊ ಏನೇನೆಲ್ಲ ಮಾಡ್ತೀನಿ ಅಂತ ಎಲ್ಲ ಒಂಥರ ವ್ಲಾಗಿಂಗಿಗೆ ಎಂಗೇಜಿಂಗ್ ಆಗಿ ಇರುತ್ತೆ ಅಂತ ನಂಗನ್ನಿಸ್ತು. ಸೊ ಲೆಟ್ಸ್ ಸಿ ಹೇಗೋಗುತ್ತೆ, ನಿಮ್ಮ ಸಪೋರ್ಟ್ ಎಲ್ಲ ಹೇಗೆ ಬರುತ್ತೆ ಅಂತ. ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾನು ಕೆಲವೊಂದು ಪಾರ್ಸಲ್ ತರಿಸಿದ್ದೆ. ಏನೆಲ್ಲ ಇದೆ ಅಂತ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ಸೊ ಫಸ್ಟ್ ಪಾರ್ಸಲ್ ಏನಿದೆ ಅಂತ ನಂಗೆ ಗೊತ್ತು, ಆ್ಯಂಡ್ ಐ ವಾಸ್ ವೇಟಿಂಗ್ ಸೋ ಬ್ಯಾಡ್ಲಿ ಫಾರ್ ದಿಸ್ ಪಾರ್ಸಲ್. ಇಟ್ ಬಿಕಮ್ಸ್ ಹಾರ್ಡ್ ಆಯಿತಾ, ಎವ್ರಿ ಟೈಮ್ ಟ್ರೈಪಾಡ್ನ ಇಟ್ಕೊಂಡು ಕ್ಯಾರಿ ಮಾಡಿ ವಿಡಿಯೋಸ್ ಮಾಡೋದು, ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಸ್ವಲ್ಪ ಈಸಿ ಆಗಲಿ ಅಂತ ನಾನು ಈ ಮ್ಯಾಗ್ನೆಟಿಕ್ ಹೋಲ್ಡರ್ ಏನಿದೆ, ಮೊಬೈಲ್ ಹೋಲ್ಡರ್, ಅದನ್ನು ತರಿಸಿದ್ದೀನಿ. ಐ ಆಮ್ ಹೋಪಿಂಗ್ ಇದು ವರ್ತ್ ದ ಪ್ರೈಸ್ ಇರಲಿ ಆ್ಯಂಡ್ ಇಟ್ ವರ್ಕ್ಸ್ ಪರ್ಫೆಕ್ಟ್ ಅಂತ. ಸೊ ಇದರಲ್ಲಿ ಫಿಟ್ಟಿಂಗ್ ಮಾಡೋದಕ್ಕೆ ಅಂತ ಈ ಥರದ್ದೊಂದು ಏನಂತಾರೆ ಗೊತ್ತಿಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಮ್ಯಾಗ್ನೆಟ್ ಇದೆ. ಇದನ್ನು ನಾವು ನಮ್ಮ ಫೋನ್ ಕೇಸ್ಗೆ ಅಟ್ಯಾಚ್ ಮಾಡ್ಬೋದು. ಲೈಕ್ ಇನ್ಬಿಲ್ಟ್ ಮ್ಯಾಗ್ನೆಟ್ ಇರುತ್ತಲ್ವ ಐಫೋನಲ್ಲಿ. ಬಟ್ ನೀವೇನಾದರೂ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ರು ಕೂಡ ಇದನ್ನು ಡಿವೈಸ್ ಯೂಸ್ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಸ್ಟಿಕ್ ದಿಸ್ ಟು ಯೋರ್ ಆ್ಯಂಡ್ರಾಯ್ಡ್ ಫೋನ್. ನೆಕ್ಸ್ಟ್ ಪಾರ್ಸಲ್ ಏನಿದೆ ಅಂತ ಓಪನ್ ಮಾಡ್ಬಿಡೋಣ. ಪಾರ್ಸಲ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡುವಾಗ ಎಷ್ಟು ಖುಷಿ ಆಗ್ತಿರುತ್ತೆ, ಆ್ಯಸ್ ಇಫ್ ಲೈಕ್ ಫ್ರೀಯಾಗಿ ಯಾರೋ ಕೊಟ್ಟಿರೋ ಥರ ಅನ್ನಿಸ್ತಿರುತ್ತೆ. ಸೊ ಕಿಚನಲ್ಲಿ ಎಲ್ಲ ಐಟಮ್ಸು ನಾವು ಫುಲ್ ಇಟ್ಟಾಗ ಮೆಸ್ಸಾಗಿ ಕಾಣುತ್ತಲ್ವ. ಸೊ ಈ ಥರ ಟಾಪಪ್ಸ್ ಇದ್ದಾಗ ಇದ್ರ ಮೇಲೆ ಇಡೋದಕ್ಕೆ, ಆರ್ಗನೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಂಗೆ ಈ ಥರ ಬೇಕಿತ್ತು, ಸೊ ಅದನ್ನು ಆರ್ಡರ್ ಮಾಡಿದ್ದೆ. ಇದು ಮೋಸ್ಟ್ ಫನ್ನಿ ಅಂತ ಹೇಳ್ಬೋದು ಆಯಿತಾ, ಯಾಕಂದರೆ ಇದು ಏನು ಅಂತ ಗೆಸ್ ಮಾಡಿ. ಇಷ್ಟು ದೊಡ್ಡ ಕಾರ್ಡ್ಬೋರ್ಡ್ ಕಳಿಸಿದ್ದಾರೆ. ಬಟ್ ಡೂ ಯು ನೋ ಗೈಸ್, ಲೈಕ್ ಏನಿದೆ ಇದರಲ್ಲಿ ಅಂತ. ಎಷ್ಟು ಕಾಮಿಡಿ ಗೊತ್ತಾ, ಅಲ್ಲಿ ಕೆಳಗಡೆ ಅಪಾರ್ಟ್ಮೆಂಟಲ್ಲಿ ಇರತ್ತಲ್ವ ಕೌಂಟರ್, ಅಲ್ಲಿ ಕೊಟ್ಟೋಗಿದ್ರು ಆಯ್ತಾ. ನಂದೊಂದು ಪಾರ್ಸಲ್ ಇದೆ ಕೊಡಿ ಅಂತ ಕೇಳಿದಾಗ ಅವ್ರು ಕೊಡುವಾಗ, ದಿಸ್ ಇಸ್ ನಾಟ್ ಮೈನ್, ಅಪ್ಪ ಇದು ನಂದಲ್ಲ. ಇಲ್ಲ, ನೋ, ಐ ವಾಂಟ್ ಮೈ ಫೋನ್ ಕೇಸ್. ಕಮ್ ಲೆಟ್ಸ್ ಗೋ. ನನಗೆ ಬ್ರ್ಯಾಂಡ್ ಎಲ್ಲ ಬರ್ತಿರತ್ತೆ ಆಯ್ತಾ. ನಂಗೆ ಏನು ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂದರೆ ಇವಾಗ ಕಾಲೇ ಮಾಡಲ್ಲ ಬಂದವರು, ಜಸ್ಟ್ ಅಲ್ಲೇನೆ ಇಟ್ಟು ಹೋಗ್ಬಿಡ್ತಾರೆ. ಸೊ ಫುಲ್ ಕನ್ಫ್ಯೂಷನ್, ಯಾವ ಪಾರ್ಸಲ್ ಬಂದಿದೆ ಏನು ಅಂತ ಗೊತ್ತೇ ಆಗಲ್ಲ, ಆ ಥರ ಆಗಿದೆ. ಓಕೆ, ಸೊ ಇದು ಮೋಸ್ಟ್ ಪ್ರಾಬಬ್ಲಿ ಒಂದು ಬ್ರ್ಯಾಂಡ್ ಕೊಲಾಬ್ರೇಷನ್ ಇತ್ತು, ಅವ್ರು ಕಳಿಸಿರೋದು ಅನ್ಸುತ್ತೆ. ಓಕೆ, ಲೆಟ್ಸ್ ಗೆಟ್ ಅ ಪಾರ್ಸಲ್. ಐ ಥಾಟ್ ಅದು ಫೋನ್ ಕೇಸ್ ಅಷ್ಟು ದೊಡ್ಡ ಬಾಕ್ಸಲ್ಲಿ ಕಳಿಸಿದ್ದಾರೆ ಅಂತ. ಬಟ್ ಇಟ್ ವಾಸ್ ಡಿಫ್ರೆಂಟ್ ಪ್ರಾಡಕ್ಟ್. ಬಟ್ ಸ್ಟಿಲ್ ಅದಕ್ಕೆ ಎಷ್ಟು ಬೇಕಿತ್ತು, ಎಷ್ಟು ಬಾಕ್ಸ್ ಕಳಿಸಿದ್ರು ಸಾಕಾಗಿರೋದು. ಅಷ್ಟು ದೊಡ್ಡ ಬಾಕ್ಸಲ್ಲಿ ಕಳಿಸಿದ್ದಾರೆ ಆ್ಯಂಡ್ ವಿತೌಟ್ ಎನಿ ಸೇಫ್ಟಿ ಆಯಿತಾ. ಸುಮ್ಮನೆ ಹಂಗೆ ಹಾಕಿ ಕಳಿಸ್ಬಿಟ್ಟಿದ್ದಾರೆ, ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತಲ್ವಾ. ಸೊ ಇನ್ನೂ 2 ಪಾರ್ಸಲ್ ಇತ್ತು ಕೆಳಗಡೆ. ಫೋನ್ ಕೇಸ್ ತರಕ್ಕೆ ಹೋದಾಗ ಇದು ಒಂದು ಕೊಟ್ಟರು, ಇದೇನು ಅಂತ ನಂಗೆ ಗೊತ್ತಿಲ್ಲ. ಎಷ್ಟೊಂದು ಪಾರ್ಸಲ್ ಬಂದಿರುತ್ತೆ ಬ್ರ್ಯಾಂಡ್ದು, ಸೊ ಐಡಿಯಾನೇ ಇರಲ್ಲ ಯಾವ್ದು ಬರ್ತಿದೆ ಅಂತ. ನನ್ನ ಫೋನ್ ಕೇಸ್ ಹಾಳಾಗ್ಬಿಟ್ಟಿತ್ತು, ನಂದು 15 Pro Max ಇರೋದು. ದಿಸ್ ಇಸ್ ಪ್ರಿಟಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಮೇನ್ ಆಗಿ ಕಾರ್ಡ್ ಹೋಲ್ಡಿಂಗ್ ಬೇಕಿತ್ತು ಆಯಿತಾ. ಸೊ ಇಲ್ಲಿ ಕಾರ್ಡ್ ಹಾಕ್ಬೋದು. ಐ ಶುಡ್ ಸಿ ಇದು ಫಿಟ್ಟಾಗಿ ಕಾರ್ಡ್ ಹೋಲ್ಡ್ ಮಾಡತ್ತಾ ಅಥವಾ ಬಿದ್ದೋಗ್ಬಿಡತ್ತಾ ಅಂತ. ಸೊ ಇದೇನು ಅಂತ ಓಪನ್ ಮಾಡಿಬಿಡೋಣ. ಐ ನೋ ಇದು ಯಾವ ಬ್ರ್ಯಾಂಡ್ದು ಅಂತ ಫ್ಲ್ಯಾಶ್ ಆಯಿತು. ಈ ಬ್ರ್ಯಾಂಡ್ ಮಾತ್ರ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದರೆ ಆ ಪ್ರಾಡಕ್ಟ್ ಏನಾಗೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಇದೆ. ಆ್ಯಕ್ಚುಲಿ ಇದು ನ್ಯೂ ಲಾಂಚ್ ಅವ್ರು ನಂಗೆ ಕಳಿಸಿರೋದು. ಇದರಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ನನಗೆ
ಇವಾಗ ನೆನಪಾಯ್ತು ಅದು ಏನು ಅಂತ. ಇವಾಗ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ನಾನು ಯೂಶ್ವಲಿ ಸಲೂನ್ಗೆ ಹೋಗಲ್ಲ. ಸೊ ಪೆಡಿಕ್ಯೂರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಫೇಶಿಯಲ್ ಏನಾದರೂ ಮಾಡ್ಕೋಬೇಕು ಅಂದರೂ ನಾನು ಯೂಶ್ವಲಿ ಮನೆಯಲ್ಲೇ ಮಾಡ್ಕೊಳ್ತೀನಿ. ಇದುವರೆಗೂ ನಾನು ಸಲೂನಲ್ಲಿ ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ಫೇಶಿಯಲ್ ಮಾಡಿಸಿಲ್ಲ. ವ್ಯಾಕ್ಸಿಂಗ್ ಕೆಲವೊಂದು ಸರಿ ಮಾಡಿಸಿದ್ದೀನಿ, ಬಟ್ ಮೋಸ್ಟ್ ಆಫ್ ದ ಟೈಮ್ ಅದನ್ನು ಕೂಡ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಸ್ವಲ್ಪ ಪೆಡಿಕ್ಯೂರ್ ಎಲ್ಲ ಮಾಡೋಣ ಅಂತ ಫುಲ್ ಎಲ್ಲ ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ದಿಸ್ ಈಸ್ ಮೈ ID ಗೈಸ್. ನೀವಿನ್ನೂ ನನ್ನ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಕೂಡ ಫಾಲೋ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್. ನೋಡ್ಬೋದು ನನ್ನ ಕಾಲು ಯಾವ ಥರ ಆಗಿದೆ ಅಂತ. ತುಂಬ ದಿನ ಆಯಿತು ಆ್ಯಕ್ಚುಲಿ ನಾನು ಏನು ಕೇರೇ ಮಾಡ್ಕೊಂಡಿಲ್ಲ. ಸೊ ಇವಾಗ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ಆಫ್ಟರ್ ಕ್ಲಿಪ್. ನೀವು ನೋಡ್ಬೋದು ನನ್ನ ಕಾಲು ಎಷ್ಟು ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿದೆ ಅಂತ. ಬಾಲ್ಕನಿ ವ್ಯೂ ಏನಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಾಲ್ಕನಿ ಕೂಡ ಇದೆ ಆ್ಯಂಡ್ ಇಲ್ಲಿ ವಿಂಡೋ ಕೂಡ ಇದೆ ಈ ಥರ. ಆ್ಯಂಡ್ ಯು ಕ್ಯಾನ್ ಸಿ ತುಂಬ ಬ್ಯೂಟಿಫುಲ್ ವ್ಯೂ ಇದೆ ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ. ಇಟ್ ಫೀಲ್ಸ್ ಲೈಕ್ ನಾನು ಯಾವುದೋ ರೆಸಾರ್ಟಲ್ಲಿದ್ದೀನಿ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಇಟ್ಸ್ ಅ ಬೆಸ್ಟ್ ವ್ಯೂ ಅಂತ ಹೇಳ್ಬೋದು. ಇಟ್ಸ್ ರೇನಿಂಗ್ ಆಲ್ಸೋ. ಇಟ್ ಈಸ್ ಲುಕಿಂಗ್ ಸೋ ಪ್ರಿಟಿ ಗಾಯ್. ಬರ್ತಾ ಇದೆ, ನಾನು ಇಲ್ಲಿ ಪೇರು ತಿಂತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ದ ವ್ಯೂ. ಹಿಂಗೆ ಇಲ್ಲಿ ಕೂತಾಗ ಏನು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಫುಲ್ ಹೀಟ್ ಬರುತ್ತೆ. ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಇವಾಗ ಸ್ವಲ್ಪ ಕ್ರೋಶೆ ವರ್ಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಫುಲ್ ಡೇ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ ಇದನ್ನೇ ಮಾಡಬೇಕು ಅಂತ. ಅದ್ರ ಪ್ರಕಾರ ಆಗ್ತಾಯಿಲ್ಲ, ಬಟ್ ಅಟ್ಲೀಸ್ಟ್ ಐ ನೋ ನಾವು ಲೈಕ್ ಏನೆಲ್ಲ ಮಾಡಬೇಕು ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್, ಪುಷಿಂಗ್ ಮೈ ಸೆಲ್ಫ್ ಟು ಡೂ ಎವ್ರಿಥಿಂಗ್ ಐ ವಾಂಟ್ ಟು ಡೂ ಟುಡೇ. ನೀವು ನೋಡ್ಬೋದು ಈ ಥರ ಸನ್ಫ್ಲವರ್ ಹೇರ್ ಕ್ಲಿಪ್ಸ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಡನ್ ದಿಸ್ ಬೋ ಕ್ಲಿಪ್ಸ್. ಇದು ಸ್ವಲ್ಪ ಆರ್ಡರ್ಸ್ ಬಂದಿತ್ತು, ಸೊ ಈ ಬೋ ಕ್ಲಿಪ್ಸ್ನ ಮಾಡಿದ್ದೀನಿ. ಲುಕ್, ದೇ ಆರ್ ಲುಕಿಂಗ್ ಸೋ ಪ್ರಿಟಿ ಅಲ್ವಾ. ಸೊ ಈಗ ಈ ಥರದ್ದೇ ಒಂದು ಸ್ವಲ್ಪ ಕ್ಲಿಪ್ಸ್ ಮಾಡಿ ದೆನ್ ಐ ಶುಡ್ ಪೋಸ್ಟ್ ಇಟ್ ಆನ್ ಮೈ ಇನ್ಸ್ಟಾಗ್ರಾಮ್. ಸೊ ನೀವೇನಾದರೂ ನಿಮ್ಮ ಸ್ಪೆಷಲ್ ಒನ್ಗೆ ಗಿಫ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದರೆ ಯು ಕ್ಯಾನ್ ಚೆಕ್ ಮೈ ಪೇಜ್ ಕಡಲಿನ್ ಕಲರ್ಸ್. ಅದರಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕ್ರೋಶೆ ಐಟಮ್ಸ್ನ ಮಾಡ್ತಾ ಇರ್ತೀನಿ. ರೋಸಸ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ಮತ್ತು ಬೊಕೆ ಆಗಿರ್ಬೋದು, ಆ ಥರ ಎಲ್ಲ ಸೆಲ್ ಮಾಡ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಚೆಕ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲ್ಲ ಅಂದರೆ ನಿಮಗೆ ಮೋಸ್ಟ್ಲಿ ಗೊತ್ತಿರಲ್ಲ, ನಾವು ಹೊಸದಾಗಿ ಮನೆ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ವಿ ಹ್ಯಾವ್ ಮೂವ್ ಟು ನ್ಯೂ ಅಪಾರ್ಟ್ಮೆಂಟ್. ಸೊ ನಾನು ಅದ್ರ ವೀಡಿಯೋ ಆ್ಯಕ್ಚುಲಿ ಯೂಟ್ಯೂಬ್ಗೆ ಹಾಕಿರಲಿಲ್ಲ. ಐ ವಾಸ್ ನಾಟ್ ಆ್ಯಕ್ಟಿವ್ ಆನ್ ಯೂಟ್ಯೂಬಲ್ಲ, ಹಾಗಾಗಿ ನಾನು ಮರ್ತೋಗ್ಬಿಟ್ಟಿದ್ದೆ. ಯೂಟ್ಯೂಬ್ಗೂ ಕೂಡ ಹಾಕಬೇಕು. ಸೊ ಮೋಸ್ಟ್ಲಿ ಈ ವಿಡಿಯೋ ಆದಮೇಲೆ ಹಾಕ್ತೀನಿ ಅಂತ ಅನಿಸುತ್ತೆ, ಬಟ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಇವಾಗ ಸ್ಟಿಚಸ್ ಎಲ್ಲ ಮಾಡಾಯಿತು. ಇವಾಗ ಅಸೆಂಬಲ್ ಮಾಡಬೇಕಾಯ್ತಾ, ಅಂದರೆ ಇವಾಗ ಹೇರ್ ಕ್ಲಿಪ್ಸ್ ಏನಿರುತ್ತೆ ಅದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ಡೂ ಇಟ್. ಸೊ ನನಗೆ ಕೆಲವೊಬ್ಬರು ಕೇಳಿದರು ಹೇರ್ ಕ್ಲಿಪ್ಸ್ನ, ಬಟ್ ನನಗೆ ಹಬ್ಬ ಇತ್ತಲ್ವ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಅವರಿಗೆ ಇವತ್ತು ಏನೆಲ್ಲ ಕಲೆಕ್ಷನ್ಸ್ ಬಂದಿದೆ ಅಂತ ಒಂದ್ಸರಿ ಕಳಿಸ್ಬೇಕು. ಸೊ ದಿಸ್ ಈಸ್ ಹೌ ಯು ಶುಡ್ ಡೂ ಅ ಮಾರ್ಕೆಟಿಂಗ್ ಗೈಸ್. ನೀವೇನು ಮಾಡ್ತಿದ್ದೀರಾ ಅಂತ ಜನಕ್ಕೆ ಹೇಗೆ ಗೊತ್ತಾಗುತ್ತೆ, ನೀವು ಹೇಳ್ದಾಗೆ ಗೊತ್ತಾಗುತ್ತೆ. ಸೊ ಅವ್ರು ಏನು ಅಂದ್ಕೊಳ್ತಾರೆ, ಇವ್ರೇನು ಅಂದ್ಕೊಳ್ತಾರೆ ಅಂತ ಅಂದ್ಕೊಳ್ಳೋದ್ರ ಬದಲು ಯು ಶುಡ್ ಜಸ್ಟ್ ಸೆಂಡ್ ದೆಮ್ ವಾಟ್ ಯು ಆರ್ ಮೇಕಿಂಗ್. ಸಿ ಎಷ್ಟು ಪ್ರಿಟಿ ಕ್ಲಿಪ್ ಆಗಿದೆ ಅಂತ. ಚಾಚಾ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಿಕಾಸ್ ಇದೇ ಆಲ್ರೆಡಿ ತುಂಬ ಲಾಂಗ್ ಆಯಿತು ಅಂತ ಅನ್ನಿಸ್ತಾ ಇದೆ. ಸೊ ಇನ್ನು ಇವಾಗ ಟೈಮ್ ಈವ್ನಿಂಗ್ ಆಗಿದೆ, ಇನ್ನು ಏನೆಲ್ಲ ಮಾಡ್ತೀನಿ ಅಂತ ಎಲ್ಲ ನಾನು ನಿಮಗೆ ತೋರಿಸ್ಬೇಕು ಅಂದರೆ ಆಲ್ರೆಡಿ ವಿಡಿಯೋ ತುಂಬ ಲಾಂಗ್ ಆಗಿದೆ. ಅಷ್ಟು ಲಾಂಗ್ ವಿಡಿಯೋ ನೋಡ್ತಾರಾ ಇಲ್ವಾ ಅಂತ ಕನ್ಫ್ಯೂಷನ್ ಇದೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಬಾಯ್.